10 ಉಪಯುಕ್ತ ಮನೆಮದ್ದುಗಳು. ಕಿಡ್ನಿಯಲ್ಲಿ ಕಲ್ಲು ಇರುವವರಿಗೆ ಅಥವಾ ಮೂತ್ರಪಿಂಡದ ಆರೋಗ್ಯ ಸುಧಾರಣೆಗೆ ಬಾಳೆದಿಂಡಿನ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಅತ್ಯುತ್ತಮ. ಬಾಯಿ ಹುಣ್ಣು ಅಥವಾ ಹಲ್ಲು ನೋವು ಇದ್ದರೆ ಕೆಲವು ಎಳೆ ಸೀಬೆ ಎಲೆಗಳನ್ನು ಚೆನ್ನಾಗಿ ತೊಳೆದು ಅಗಿಯುವುದರಿಂದ ನೋವು ಕಡಿಮೆಯಾಗುತ್ತದೆ ಮತ್ತು ಒಸಡುಗಳು ಗಟ್ಟಿಯಾಗುತ್ತವೆ. ದೇಹದ ಉಷ್ಣತೆ ವಿಪರೀತವಾಗಿದ್ದರೆ ನೀರಿನಲ್ಲಿ ಸಬ್ಜಾ ಬೀಜಗಳನ್ನು ನೆನೆಸಿಟ್ಟು ಕುಡಿಯಿರಿ. ಇದು ನೈಸರ್ಗಿಕವಾಗಿ ದೇಹವನ್ನು ತಂಪಾಗಿಡುತ್ತದೆ. ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ಲಿವರ್ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವಾರಕ್ಕೊಮ್ಮೆ ಸ್ವಲ್ಪ ಮೂಲಂಗಿ ರಸವನ್ನು ಸೇವಿಸುವುದು ಒಳ್ಳೆಯದು. ಊಟಕ್ಕೆ ಮುನ್ನ ಚಿಕ್ಕ ತುಂಡು ಶುಂಠಿಯನ್ನು ಉಪ್ಪಿನೊಂದಿಗೆ ಅದ್ದಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಚುರುಕಾಗುತ್ತದೆ ಮತ್ತು ಹಸಿವೆ ಹೆಚ್ಚಾಗುತ್ತದೆ. ಎದೆಗೆ ಕಟ್ಟಿದ ಕಫ ಅಥವಾ ಶೀತವಿದ್ದರೆ ಬೆಳ್ಳುಳ್ಳಿಯನ್ನು ಹಾಲಿನಲ್ಲಿ ಚೆನ್ನಾಗಿ ಕುದಿಸಿ ಕುಡಿಯುವುದರಿಂದ ಶ್ವಾಸಕೋಶದ ದಟ್ಟಣೆ ಕಡಿಮೆಯಾಗುತ್ತದೆ. ಮೈಕೈ ನೋವು ಅಥವಾ ಕೀಲು ನೋವು ಇದ್ದರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕರ್ಪೂರ ಹಾಕಿ ಬಿಸಿ ಮಾಡಿ ಆ ಭಾಗಕ್ಕೆ ಮಸಾಜ್ ಮಾಡಿ. ಚರ್ಮದ ಮೇಲೆ ಸಣ್ಣಪುಟ್ಟ ಸೋಂಕು ಅಥವಾ ಕಲೆಗಳಿದ್ದರೆ ಹಸಿ ಅರಿಶಿಣವನ್ನು ಅರೆದು ಆ ಜಾಗಕ್ಕೆ ಹಚ್ಚುವುದರಿಂದ ಚರ್ಮದ ಆರೋಗ್ಯ ಸುಧಾರಿಸುತ್ತದೆ. ವಿಪರೀತ ಸುಸ್ತು ಅಥವಾ ಆಯಾಸವಾಗಿದ್ದರೆ ತಾಜಾ ದ್ರಾಕ್ಷಿ ಹಣ್ಣಿನ ರಸ ಕುಡಿಯುವುದು ತಕ್ಷಣದ ಶಕ್ತಿಯನ್ನು ನೀಡುತ್ತದೆ. ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೆಚ್ಚಿಸಲು ಪುದೀನ ಎಲೆಗಳು ಮತ್ತು ಚಿಟಿಕೆ ಅರಿಶಿಣ ಬೆರೆಸಿ ಕಷಾಯ ಮಾಡಿಕೊಳ್ಳಿ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.